ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ. ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ. ನಾವು ರೈತರ ಸಲುವಾಗಿ, ಜನರ ಸಲುವಾಗಿ, ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಹೋರಾಟ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ. ಈಗ ಯಾರೂ ಗಾಬರಿ ಆಗೋಂಥವ್ರು ಬೇಕಾಗಿಲ್ಲ. ಅದು ಗಾಬರಿ ಆಗ್ತದೆ. ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಸದಾನಂದ ಗೌಡದ್ದು ಏನು ಕೆಲಸ ಏನಿಲ್ಲ. ಈ ದೀಪ ಆರದವ್ರ ಬಗ್ಗೆ ಮಾತಾಡೋದು. ನೀನೇ ಒಬ್ಬ ದೀಪ ಆರು ಮುಂದೆ ಭಕ್ತ ಇರುತ್ತದೆ. ದೀಪ ಯಾರು ಹೋಗ್ಯಾವು ಅವ್ರ ಬಗ್ಗೆ ನಾವು ಮಾತಾಡೋದು ನಮ್ಗೆ ಆಮೇಲೆ ಸರ್ ಎರೆಹುಳುಗಳನ್ನು ನಾಗರ ಹಾವುಗಳಾಗಿ ಪ್ರಯತ್ನ ಮಾಡ್ತಾ ಅದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ. ನಾಗರ ಹಾವ ಎರೆಹುಳ ಎತ್ತ ಸಂಬಂಧವಯ್ಯ ಸದಾನಂದ. ನಿನಗೂ ನೀನು ಮಾತಾಡಿದ ಕೃತಿಗೂ ನಿನ್ನ ನಾಲಿಗೆಗೂ ಎತ್ತ ಸಂಬಂಧವಯ್ಯ ಸದಾನಂದ. ಇದು ಹೊಸ ಕುರುಡ ಸಂಗಮವರು ವಾಣಿ ಅಂದು ಬಸವ ವಾಣಿ. ಸರ್ ಈಗ ಹೈಕಮಾಂಡ್ 7ನೇ ತಾರೀಕು ಏನೋ ಕೋರ್ ಕಮಿಟಿ ಮಾಡ್ತಾರೆ, ಅಲ್ಲಿ ಹೊಂದಾಣಿಕೆ ಮಾಡ್ತಾರೆ ಹೇಗೆ ನೋಡ್ರಿ? ನಾವು ಹೋರಾಟ ಮಾಡಕತ್ತಿದ್ದೆ ಅದಕ್ಕೆ ವಕಫ್ ಅನ್ನೋದು ಭಾಳ ದೊಡ್ಡ. ನೋಡ್ರಿ, ನಿನ್ನೆ ಬೆಂಗಳೂರಿನಲ್ಲಿ ಭಾರತೀಯ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ. ಒಬ್ಬ ಮುಸ್ಲಿಂ ಮತ ಅಂದ ಮೌಲ್ವಿ ಹೇಳ್ತಾನೆ, ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ. ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ನಾಗ ಇರ್ತೀವಿ. ಒಂದು ಪಾರ್ಲಿಮೆಂಟ್ बैठे तो हम सड़क पर रहता है ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ, ಅವ್ರು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ. ಇಂಥ ಗಂಭೀರ ವಿಷಯವನ್ನು ನಾವು ತಗೊಂಡಿದ್ದೀವಿ. ಇದಕ್ಕೆಲ್ಲರಿಗೂ ನಮ್ಮ ಬೆಂಬಲ ಇದೆ. ಸಾವಿರಾರು ಜನ ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ ಒಂದು ಕಟ್ನಾಳೆ ಊರಿಗೆ ಹೋಗಿದ್ದೀವಿ. ಸುಮಾರು ಒಂದು 15-20 ಕಾರ್ಯಕರ್ತರು ಕಳಿಸಿದ್ರಲ್ಲಿ ಒಬ್ಬರು ನಮಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿ ಊರಿಗೆ ಜನ ಹೊರಬಂದು ಸುಮಾರು 300 ಕಿಲೋಮೀಟರ್ ದೂರದ ಯತ್ನಾಳರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದದ. ನೀವು ಒಂದೇ ಏನಾರು ಘಟನೆ ಮಾಡಿದ್ರೆ ನಿಮ್ಗೆ ಸರಿಯಾದ ತಕ್ಕ ಶಾಸ್ತಿ ಮಾಡ್ಕೊಂಡು ಓಡಿ ಹೋಗೋದು. ನಮಗೆಲ್ಲೂ ಅಪಮಾನ ಆಗಿಲ್ಲ, ನಮಗೆಲ್ಲೂ ಅಸಹ್ಯ ಆಗಿಲ್ಲ, ಎಲ್ಲಿಯೂ ಅಪಸ್ವರ ತಗಿರಲಿಲ್ಲ. ಇಷ್ಟು ಮಾತು ಹೇಳ್ತೀನಿ. ವ್ಯಾಪಕವಾದಂಥ ಬೆಂಬಲ 4 ಜಿಲ್ಲೆ ನಮ್ಗೆ ಸಿಕ್ಕಿದೆ. ನಿನ್ನೆ ರಾಯಚೂರಿನಲ್ಲಿ ಸಾವಿರಾರು ಜನ ಸಿಗ್ತಾರೆ. ಅಲ್ಲಿಯೂ ಸುಮಾರು 20,000 ಎಕರೆ ಜಮೀನು ವಕಫ್ ಮಾಡ್ತಾರೆ. ರೈಲ್ವೆ ಏನು ಲೈನ್ ಹೊಸ ರೈಲ್ವೆ ಮಾಡಲಿಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದ ಮಾಡ್ಯಾರ. ಆ ರೈತರ ಹೊಲಕ್ಕೆ ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರ್ದಿರ್ತಾರೆ. ಈ ವಕಫದವ್ರು ಇದು ನಮ್ಮ ಆಸ್ತಿ, ಅವ್ರು ಚೆಕ್ ಕೊಡ್ಬೇಡ್ರಿ, ನಮಗೆ ಕೊಡ್ರಿ ಅಂತ ಹೇಳಿ ಬಂದ. ಸುಮಾರು 120 ಎಕರೆ ಕೊಡೋರು ಅದ. ಅದ್ರಾಗ ಅರ್ಧ ಮುಸಲ್ಮಾನ್ರಿ ಅಲ್ಲ, ಹಿಂದೂಗಳು ಅಷ್ಟೇ ಅಲ್ಲ, ಮುಸಲ್ಮಾನರದ್ದು ಜಮೀನು ಅದ. ಅದು ಮುಸಲ್ಮಾನರು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು 18 ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ. ಯಾವ ಚಟ್ನಳ್ಳಿ ಹೇಳಿದ ಬೀದರ್ನಲ್ಲಿ ಅಲ್ಲಿಯೂ ಸುಮಾರು 960 ಎಕರೆ ಹೋಗ್ಯದ. ಅದ್ರಾಗ ಸುಮಾರು ಒಂದು 250 ಎಕರೆ ಮುಸ್ಲಿಮರಿಗೆ ಹೋಗ್ಯದ. ಅವರು ಈ ವಕಫ್ ವಿರೋಧ ಮಾಡ್ಲಕತ್ತಾರೆ. ನಾವು ಹೋರಾಟ ಮಾಡಕತ್ತಿದ್ದು ಜನರ ಸಲುವಾಗಿ, ರೈತರ ಸಲುವಾಗಿ, ಮಠ ಮಂದಿರಗಳ ಸಲುವಾಗಿ. ನಾವು ಯಾವುದೇ BJP ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ, ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಮತ್ತು ನನ್ನ ಬಗ್ಗೆ ಹೇಳ್ಯಾರ ಕಾಂಗ್ರೆಸ್ಸಿನ ಇದಾತನ ಸಿದ್ದರಾಮಯ್ಯನ ಓಟಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಓಟಿ ನೋಡ್ತೀನಿ ಅಷ್ಟೇ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ, DK ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂತೇಳಿ ಎಂದೂ ಹೋಗಿ ಹಂಗಲಾಗಿಲ್ಲ. ನಾನು ಏನಾದರೂ ನನ್ನ ಬಗ್ಗೆ ಮಾತಾಡಕತ್ತಲ್ಲ, ಇವ್ರ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಕೊಂಡ್ರು ಒಳ್ಳೇದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ DK ಶಿವಕುಮಾರ್ಗೆ, ಸಿದ್ದರಾಮಯ್ಯ. ಇವ್ರ ಹಗರಣಗಳು, ಪ್ರಕರಣಗಳನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ, ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. 39 ಕೇಸ್ ಹಾಕ್ಯಾರ. ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನಾನು ನ್ಯಾಯ ಸಿಗಲಾಗ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದೇ ಮಾತಾಡಿ. ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ, ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ, ಉಳಿದ ಫಾಲ್ತು ಆ ಮನುಷ್ಯರ ಬಗ್ಗೆ ಮಾತಾಡಿಲ್ಲ, BC ಪಾಟೀಲ್ ಬಗ್ಗೆ ಮಾತಾಡಿಲ್ಲ. ಸುಮ್ಮನೆ ಅವರೇ ಮಾತಾಡಲ್ಲ. ನಾವು ವಕಫ್ ಬಿಟ್ಟರೆ ನಾವು ಏನೂ ಮಾತಾಡೋಲ್ಲ. ಸದಾನಂದ ಗೌಡ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಆಂತರಿಕ ಭಿನ್ನಮತಗಳಿದಾವೆ, ಅದರ ಅವರು ಒಪ್ಪಣ ಯಾರು ಮಾತಾಡೋದಿಲ್ಲ. ಇಲ್ಲಿರೋದು ಜನ ಕೂಡ ಮಾತಾಡೋಂಗಾಗೈತಿ. ಜನ ಏನಂತ ಮಾತಾಡ್ತಾರೆ ಗೊತ್ತಿರ್ತದೆ. ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ, ಮೋಸವಾದ ಭ್ರಷ್ಟಾಚಾರ. ನಮ್ಮ
ಪಕ್ಷದಾಗ ನಡೀತಿಲ್ಲ ಅಂತಾರೆ ಅದನ್ನು ತೊಲಗಿಸ್ತಾರ ಎಲ್ಲಿ ಭಯ ಬಂದೈತಾರೆ ಪಾಪ ವಂಶವಾದ ನಾವು ಇರೋದೇ ವಂಶವಾದ ಒಪ್ಪುದಿಲ್ಲ ಅಪ್ಪನ ಜಾಗಕ್ಕೆ ಮಗನ ಕೊಡು ನಾವು ಭಾಳ ದುಡ್ದೀವಿ ಅಂದ್ರೆ ನೀವು ಆ ಕಡೆ ಅನುಭವಿಸ್ತೀವಿ 4 ಸಲ ಮುಖ್ಯಮಂತ್ರಿ ಆಗಿರಲಿಲ್ಲ ಪಕ್ಷನೂ ನಿಮ್ಗೆ ಕೊಟ್ಟದ ನಿಮ್ಮ ಒಬ್ಬ ಮತ್ತೆ MP ಮಾಡ್ಯಾರ ನಿಮ್ಮ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ MLA ಮಾಡ್ಯಾರ ಪಕ್ಷ ಇನ್ನೂ ನಾವು ದುಡ್ದೀವಿ ನಾವು ಸೈಕಲ್ ಮ್ಯಾಗ ನಾವು ಸೈಕಲ್ ಮ್ಯಾಗ ನಾವು ಏನು ಮರ್ಸಿಡೀಸ್ ಗಾಡಿಯಾಗ ಅಡ್ಡಾಡ್ತೀವಿ ಸರ್ ಅವ್ರ ಬೇಡಿಕೆ ಅಂತಾರೆ ಈಗ ನೀವು ಒಂದು ಪ್ರವಾಸ ಮಾಡ್ತಾ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಮುಜುಗರಾಗುತ್ತೆ ಅನ್ನೋದು ಅವ್ರದ್ದು ಬೇಡಿಕೆ. ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ ನಮ್ಮ ಹೆಸರೇ ಹಾಕಲಿಲ್ಲಲ್ಲ ಮತ್ತು ಇದೆಲ್ಲ ನೀವು ಒಂದು ಸ್ಟಾರ್ ಕ್ಯಾಂಪೇನರ್ ನಾವು ನನಗೆ ಹಾಕಲಿಲ್ಲ ಉಪಚುನಾವಣೆ ಒಳಗೆ ತುಂಬ ಬೊಮ್ಮಾಯಿ ಅವರು ನಮ್ಮದು ಒಳ್ಳೆಯ ಸಂಬಂಧ ಇತ್ತು ನಾನು ಕರ್ತವ್ಯ ಮಾಡಿದ್ದೆ ಇವತ್ತು ಸಿದ್ದರಾಮಯ್ಯಲ್ಲಿ 3 ಕೋಟಿ ರೂಪಾಯಿ ಮಾಡಿ ಖರ್ಚು ಮಾಡ್ಯಾರ ಕಾಂಗ್ರೆಸ್ 3 ಕೋಟಿಗಿಂತ ಹೆಚ್ಚು ಮಾಡಿದ್ರು ಅಲ್ಲಿ ಹೇಳ್ತಾರೆ ಜನ ಲಿಂಗಾಯತರಿಗೆ 5,000 ರೂಪಾಯಿ ಹೋಗಿ ಒಂದು ಹೋಗಿ ಕೊಡ್ತಾರೆ ಜನ ಹೇಳೋದು ಕುರುಬರು ಬಂದು ನಮ್ಮ ವಾಲ್ಮೀಕಿ ಜನಾಂಗ 3,000 ಕೊಡ್ತಾರೆ ಮುಸಲ್ಮಾನರು ಅವರೇ ಜಾತಿ ನಿಲ್ದಾಣಕ್ಕೆ ಅವನಿಗೆ 2,000 ಕೊಡ್ತಾರೆ ಹಿಂಗೆ ಓಟ್ ಹಂಚಿ ರೊಕ್ಕ ಹಂಚೋರು ಆಚೆಗೊಂಡಿರ್ಬೋದು ನಾ ಬರೀ ಚಿಕ್ಕಮಗಳೂರೇ ಉದಾಹರಣೆ ಆದರೆ ಬೊಮ್ಮಾಯಿಯವ್ರು ಮಾಡಿದ ಕೆಲಸ ನಾನು ಸ್ವತಃ 3 ದಿವಸ ನೋಡೀನಿ ಬಹುಶಃ ದುರ್ದೈವ ಬೊಮ್ಮಾಯಿಯವ್ರನ್ನ ಸೋಲಿಸಬಾರ್ದು ಜನ ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ ಎಲ್ಲ ಊರಿಗೆ ರೋಡ್ ಮಾಡ್ಯಾರ ಸುಮಾರು 13,000 ಮನೆ ಮಾಡ್ಯಾರ ದುರ್ದೈವ ಜನ ಮತದಾರರು ಒಮ್ಮೊಮ್ಮೆ ಏನೇನೋ ತಪ್ಪು ನಿರ್ಣಯ ತಗೋತಾರೆ ಆದ್ರೆ ಈ 3 ಉಪಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದೆ ಕಾಂಗ್ರೆಸ್ ಬರ್ತೈತೆ ಅನ್ನೋಂಥ ಮೂರ್ಖರೇ ಯಾರು ಅಲ್ಲ ಹೆಂಗೆ ಮಹಾರಾಷ್ಟ್ರದ ಕಿತ್ಕೊಂಡು ಹೋಗೈತಲ್ಲ ಈಗೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದಾಗ ಹೀನಾಯವಾಗಿ ಮುಂದಿನ ವಿಧಾನಸಭೆಗಳು ಕಾಂಗ್ರೆಸ್ ಸೋಲ್ತದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಸರ್ ಅಲ್ಲಿ ಏನೋ ತಮ್ಮ ದೂರು ಕೊಡ್ತಾರೆ ಸೇರಿ ನಾ ಹೇಳಿನ ಸ್ವಾಗತ ಮಾಡೀನಿ ನಿಮಗೆ ದೂರು ಕೊಡಲಿ ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದು ಅದ್ರ ದೂರು ಕೊಡಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈಕಾಲು ಹಿಡಿದು ಏನೋ ಕೆಲಸ ಮಾಡಿದ್ರು ಅದು ದೂರು ಕೊಡಿ ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರ ಆವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ DK ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡ್ಕೊಳ್ತಾರೆ ನಮ್ಮ ಮುಂದೆ ನಮ್ಮಲ್ಲಿ ವಿಡಿಯೋ ಇದೆ ನನ್ನ ಬಗ್ಗೆ ಹೇಳ್ತಾರೆ ನಾವು ಬಿಸಿ ಪಟ್ಟು ನಾವು ಕಾಂಗ್ರೆಸ್ ಒಳಗೆ ಕೂಡಿರ್ತೇವೆ ಅಂತ ಹಲ್ಕೆ ಕೆಲಸ ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಮಾಡುವುದಿಲ್ಲ ಯಡಿಯೂರಪ್ಪನವ್ರ ಭಾಷೆಯವರು ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ಅಂತ ಪ್ರಧಾನ ಕಾರ್ಯದರ್ಶಿ ಬಂದಾಗ ಈ ವಿಚಾರಣೆ ಬಿಟ್ಟಿರ್ತಾರೆ ನೋಡ್ರಿ ನೀವು ಒಂದು ಮಾತು ಹೇಳ ಅಲ್ಲಿಗೆ ಅವರು ಬರ್ಲಿ ಆಗ ಒಳ್ಳೇದಾಯ್ತು ನನಗೂ ನೀನೇ ದಿಲ್ಲಿದಿಂದ ಫೋನ್ ಮಾಡಿದ ತಕ್ಷಣ ಇವತ್ತು ಹೊರಟು ಬರ್ತಿಬಿಡ್ರಿ ನಾನೇ ಬರ್ಬೋದತ್ತ ನಮ್ಮ ಟೀಮ್ ಇದೆ ನಾವು ಟೀಮ್ ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ಮೋಸವಾದ ವಿರುದ್ಧ ಹೊಸ ಕುರಿತು ಹೋರಾಟ ಮಾಡ್ತಾರೆ ಇಡೀ ಟೀಮ್ ನಾವು ದಿಲ್ಲಿ ಕರ್ಸಿ ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕ ನಾನು ಎತ್ತಾಣೋ ಒಬ್ಬರು ಕರೆದು ಸಮಾಧಾನ ಮಾಡಿ ನಾನು ಏನೋ ಬೆದರಿಸಿದ್ರು ಅನ್ಪಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರೋದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿಯವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ ಸರ್ ಈಗ ರಾಷ್ಟ್ರೀಯ ಅಧ್ಯಕ್ಷರ ಡಿಸೆಂಬರಲ್ಲಿ ಬದಲಾಗುವ ಸಾಧ್ಯತೆ ಇದೆ ಅದು ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗುತ್ತೆ ಬೇರೆ ಬೇರೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾರೆ ಅಂದರೆ ಅವರ ಜೊತೆ ಆ ತಂಡೆಲ್ಲ ಹೌದು ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಅಂತ ನಾವು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಇಷ್ಟ ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೊಗಿಬೇಕು ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತದೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುತ್ತೆ ಬಿಜೆಪಿ ಅವರು ಆತ್ಮಹತ್ಯೆ ನಮ್ಗೇನು ಮಾಡೋದು ಅವರಿಗೆ ಯಾರಿಗೆ ಬೌದ್ಧಾದಂತ ರಾಜಕಾರಣ ಏನೇ ಮಾಡ್ಬೇಕು ನಾಯಕ ಹೇಳ್ಬೋದು ರಾಜ್ಯನ ಕೂಡ ನಾ ಎಂದೂ ಹೇಳಲ್ಲ ರಾಜ್ಯನ ಕೂಡ ಅವರು ತಿಳ್ಕೊಂಡು ನಿರ್ಣಯ ಮಾಡಬೇಕು ಅಲ್ಲ ಸರ್ ಈಗ ಆಲ್ಟರ್ನೇಟಿವ್ ದಾರಿ ಇದೆ ಆಲ್ಟರ್ನೇಟಿವ್ ದಾರಿ ಪಕ್ಷ ಎಲ್ಲರೂ ಎಲ್ಲರ ಅಭಿಪ್ರಾಯ ಯಾರನ್ನೋ ಮತ್ತೊಂದು ನಮ್ಮ ತೆರೆ ಮೇಲೆ ಹಾಕಿದ್ರೆ ಎಲ್ಲರೂ ಒಪ್ಕೊಳ್ಳೋದು ನನ್ನಾಗೆ ಕ್ರಮ ತಗೋಟಿ ಮಾಡಿದ್ರೆ ಅರ್ಥ ಅನುಭವ ನೀವು ಹೇಳಿಲ್ಲ ಯು ಕ್ಯಾನ್ ಟೇಕ್ ಡಿಸಿಷನ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್ ಹಿಂದೆ ದೊಡ್ಡ ಶಕ್ತಿ ಇದೆ ಇಡೀ ರಾಜ್ಯದ ಜನನೇ ನಾನು ಹೇಳ್ತಾ ಇದ್ದಾರೆ
ಕೇಂದ್ರದಾಗ ಐತಿ, ರಾಜ್ಯದಾಗ ಜನ ಅದಾನ ಕೂಡ. ಈಗ ಯತ್ನಾಳನ ಕೈ ಮುಟ್ಟೋದು ಅಷ್ಟೇನ ನನಗೇನಾದ್ರು ಕೈ ಹಚ್ಚದಂದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ಹೋರಾಟ ಆಗುದೇ. 10ನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ. ಯಾರು ಬರ್ತಿ ಯಾರು ಬಿಡ್ತಿ ಬರೀ ಪಂಚಮಸಾಲಿಗಳಲ್ಲ, ಯಾವುದೋ ನಿಜವಾದಂಥ ಅದ್ರಾಗ ಪಂಚಮಸಾಲಿ ಅಲ್ಲೆಲ್ಲ ಆಗುವುದು ಜಂಗಮ ಎಲ್ಲ ಮಾರಾಟ ಜೈನ ಕ್ರಿಶ್ಚಿಯನ್ರು ಎಲ್ಲರೂ ಹೋರಾಟ ಮಾಡ್ತೀವಿ. ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತನ್ನು OBC ಸೇರಿಸಬೇಕಂತ ನಾನು ಬೇಡಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಶ್ರೀಗಳ ವಿರುದ್ಧನೇ ಈಗ ಲಕ್ಷ್ಮೀ ಅಂತ ಮೊದಲ ಎಷ್ಟು ಜಿಗಿದಾರ ನಾನು ಹೋಗ್ಲಿ ಜೀವ ಹೋಗ್ಲಿ ನನ್ನ ಸಮುದಾಯ ಸಲುವಾಗಿ ಉತ್ತರ ಹೋರಾಟ ಮಾಡ್ತೀನಿ. ಯಾರು ಸುತ್ತಮುತ್ತ ಯಾವ ಲಕ್ಷವ ರಾಜೀನಾಮೆ ಕೊಟ್ಟು ನಾ ಹೆಂಗವ ಮಾತಾಡಕ್ಕೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರದ ಒಬ್ಬರು ತೆಗಿಲಕತ್ತಾನ ಬಾಯಿ ಬಿಟ್ಟತ್ತಾನ. ನಾಳೆ ಅವ್ರು ಬಣ್ಣ ಬಯಲು ಮಾಡ್ತೀನಿ. ನಾನು ಬೆಳಗಾವಿ ಚಂದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ. ಒಗ್ಗಪ್ಪ ವಿರುದ್ಧ ಅಲ್ಲಿ